ಕನಕಪುರದಲ್ಲಿ ಇಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಿವಾಸ ವೈಟ್ ಹೌಸ್ನಲ್ಲಿ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ 4 ತಾಲೂಕಿನ ವಿವಿಧ ಗ್ರಾಮಗಳ ನೂರಾರು ಸಾರ್ವಜನಿಕರು ತಮ್ಮ ಅಹವಾಲು ಅರ್ಜಿಗಳೊಂದಿಗೆ ಭಾಗವಹಿಸಿದ್ದರು. ಸರದಿಯಲ್ಲಿ ನಿಂತು ತಮ್ಮ ಸಮಸ್ಯೆಗೆ ಅರ್ಜಿ ಮನವಿಗಳನ್ನು ಸಾರ್ವಜನಿಕರು ನೀಡಿದರು. ಸಾರ್ವಜನಿಕರು ನೀಡಿದ ಅರ್ಜಿಗಳನ್ನು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಅರ್ಜಿಗಳನ್ನು ಪರಿಶೀಲಿಸಿ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿ ಮಾತನಾಡಿದ ಅವರು, ನಲ್ಲಹಳ್ಳಿ ಗ್ರಾಮದ ರಸ್ತೆ ವಿಚಾರವಾಗಿ ಮಾತನಾಡಿ 2 ಗುಂಪುಗಳ ನಡುವೆ ಭಿನ್ನಾಭಿಪ್ರಾಯವಿದ್ದು, ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗೆ ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದ್ದೇನೆ. ಸಾರ್ವಜನಿಕರಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅದನ್ನು ಶೀಘ್ರದಲ್ಲೇ ಬಗೆಹರಿಸಲಾಗುವುದು ಎಂದು ಹೇಳಿದರು. ನಮ್ಮ ಕ್ಷೇತ್ರದ ಸಾರ್ವಜನಿಕರ ಕುಂದುಕೊರತೆ ಆಲಿಸಲು ಪ್ರತಿ ತಿಂಗಳ 2ನೇ ಮತ್ತು 4ನೇ ಶನಿವಾರ ಕನಕಪುರಕ್ಕೆ ಬರುವುದಾಗಿ ಹೇಳಿದ್ದು, ಕೋರ್ಟ್ ಕಲಾಪಗಳು ಅಥವಾ ಹೊರ ರಾಜ್ಯದಲ್ಲಿ ಇದ್ದಲ್ಲಿ ಶನಿವಾರದ ಬದಲು ಭಾನುವಾರ ಬರುವುದಾಗಿ ತಿಳಿಸಿದರು. ನಮ್ಮ ಜಿಲ್ಲೆಯ 4 ತಾಲೂಕಿನ ಜನರು ನನ್ನನ್ನು ಭೇಟಿ ಮಾಡಲು ಕನಕಪುರಕ್ಕೆ ಬರಲು ಮನವಿ ಮಾಡಿದ್ದು, ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ಸ್ಥಳದಲ್ಲಿದ್ದು ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಹರಿಸುವಂತೆ ಸೂಚಿಸಿದ್ದೇನೆ. ಸುದ್ದಿಗಾರರು ಕೇಳಿದ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಡಿಕೆ ಶಿವಕುಮಾರ್, ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ನಾನೇ ಆಗಬಹುದು ಅಥವಾ ಯಾರೇ ಕಣಕ್ಕಿಳಿದರೂ ನಾನೇ ಅಭ್ಯರ್ಥಿ ಎಂದು ತಿಳಿದು ಮತ ಚಲಾಯಿಸಲು ಮತದಾರರಲ್ಲಿ ಮನವಿ ಮಾಡಲಾಗುವುದು. ಜೊತೆಗೆ ಶಾಸಕ ಇಕ್ಬಾಲ್ ಹುಸೇನ್, ಬಾಲಕೃಷ್ಣ, ಎಸ್ ರವಿ ಈ ರೀತಿಯಾಗಿ ನಾವೆಲ್ಲರೂ ಒಂದೊಂದು ಹೋಬಳಿಗಳನ್ನು ಹಂಚಿಕೊಂಡು ಮತಯಾಚನೆ ಮಾಡುವುದಾಗಿ ತಿಳಿಸಿದರು. ನಿನ್ನೆ ಚನ್ನಪಟ್ಟಣದಲ್ಲಿ ಉದ್ಯೋಗ ಮೇಳ ಮಾಡಲಾಗಿದ್ದು, ಇದರಿಂದ ರಾಮನಗರ ಜಿಲ್ಲೆಯ ಜನತೆಗೆ ವಿಶೇಷವಾಗಿ ಚನ್ನಪಟ್ಟಣದ ಸಾವಿರಾರು ಜನರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟಂತಾಗಿದೆ. ಈಗಾಗಲೇ ಚನ್ನಪಟ್ಟಣ ತಾಲೂಕಿಗೆ 150 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದು, ಹಲವಾರು ಯೋಜನೆಗಳನ್ನು ರೂಪಿಸುತ್ತಿದ್ದು, ಬಡವರಿಗೆ ನಿವೇಶನ ನೀಡಲಾಗುವುದು ಎಂದರು. ಅಂದು ಗಾಂಧೀಜಿಯವರು ಕನಕಪುರಕ್ಕೆ ಬಂದಿದ್ದು, ಅವರ ನೆನಪಿಗಾಗಿ ಕನಕಪುರ ಮತ್ತು ಚನ್ನಪಟ್ಟಣದಲ್ಲಿ ಕಾರ್ಯಕ್ರಮವನ್ನು ಮಾಡಲಾಗುವುದು. ಕಾಡಾನೆಯ ದಾಳಿಯಿಂದ ನಮ್ಮ ಜಿಲ್ಲೆಯಲ್ಲಿ ಸುಮಾರು 8 ಜನ ಮೃತಪಟ್ಟಿದ್ದು, ಈ ವಿಚಾರವಾಗಿ ರೈತರು ನನ್ನ ಗಮನಕ್ಕೆ ತಂದಿದ್ದು, ಹಂತ ಹಂತವಾಗಿ ತಡೆಗೋಡೆ ನಿರ್ಮಿಸಲು ಅರಣ್ಯ ಇಲಾಖೆಗೆ ಸೂಚಿಸಲಾಗಿದೆ. ತಡೆಗೋಡೆ ನಿರ್ಮಾಣಕ್ಕೆ ಸರ್ಕಾರದ ಸಂಪೂರ್ಣ ಸಹಕಾರವಿದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಕೆರೆಗಳಲ್ಲಿ ನೀರು ಬರಿದಾಗಿರುವುದು ನಿಜ. ಮಳೆಗಾಲ ಮುಗಿದ ನಂತರ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಮಾಡಲಾಗುವುದು. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯವಾಗುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಯೊಂದಕ್ಕೆ ನನಗೆ ಪತ್ರಿಕೆಯಿಂದ ಮಾಹಿತಿ ತಿಳಿದುಬಂದಿದೆ. ಸಂಬಂಧಪಟ್ಟವರು ಇದಕ್ಕೆ ಉತ್ತರ ನೀಡಲಿದ್ದಾರೆ ಎಂದು ಹೇಳಿದರು. ಆರ್.ವಿ. ದೇಶಪಾಂಡೆ ಮುಖ್ಯಮಂತ್ರಿ ಆಗುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಪಕ್ಷದ ಹಿರಿಯರು ಮುಖ್ಯಮಂತ್ರಿ ಆಗುವುದರಲ್ಲಿ ತಪ್ಪೇನಿಲ್ಲ ಎಂದು ಮುಗುಳ್ನಕ್ಕರು. ವಿಧಾನ ಪರಿಷತ್ ಸದಸ್ಯ ಎಸ್ ರವಿ, ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿಗ್ವಿಜಯ್ ಬೋಡ್ಕೆ, ಡಿವೈಎಸ್ಪಿ ಕೆಸಿಗಿರಿ, ತಹಸೀಲ್ದಾರ್ ಡಾ ಸ್ಮಿತಾ ರಾಮು, ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭೈರಪ್ಪ, ನಗರಸಭೆ ಆಯುಕ್ತ ಎಂ ಮಹಾದೇವ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆರ್ ಕೃಷ್ಣಮೂರ್ತಿ, ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂಡಿ ವಿಜಯ್ ದೇವ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪುರುಷೋತ್ತಮ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಕೆಎನ್ ದಿಲೀಪ್, ಪಿಐಗಳಾದ ಕೆಎಲ್ ಕೃಷ್ಣ, ಮಿಥುನ್ ಶಿಲ್ಪಿ, ಎಸ್ಐಗಳಾದ ಉಷಾನಂದಿನಿ, ಬಿ ಮನೋಹರ್, ಸಿ ರವಿಕುಮಾರ್, ಹರೀಶ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಜೆಡಿಎಸ್ ಕ್ಯಾಂಡಿಡೇಟ್ ಮಾತಾಡ್ತಾ ಇದ್ದಾರೆ ತಾನೇ. ಅದನ್ನೆಲ್ಲ ಸರಿಯಾದ ಜವಾಬ್ದಾರಿಯನ್ನು ವಹಿಸ್ತಾರೆ. ಕೆಪಿಎಸ್ಸಿ ಎಕ್ಸಾಮ್ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಸಾಕಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪ ಇರೋದ್ರಿಂದಾಗಿ ಪರೀಕ್ಷೆ ಬರೆಯೋಕ್ಕಾಗ್ತದೆ ಕನ್ನಡ ಅಭ್ಯರ್ಥಿಗಳು ಸ್ಪರ್ಧಾಡುವಂಥ. ನೀವು ಹೇಳಿದ್ದು ಯಾವುದೋ ಮಾಧ್ಯಮದಲ್ಲಿ ನಾನು ಗಮನಿಸಿದೆ, ಸಂಬಂಧಪಟ್ಟಂಥ ಮಂತ್ರಿಗಳು ಅದ್ರ ಬಗ್ಗೆ ಸರ್ ಆರ್.ವಿ. ದೇಶಪಾಂಡೆ ಅವರು ಮೈಸೂರು ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಅನುಮತಿ ಕೊಟ್ಟರೆ ನಾನು ಸಿಎಂ ಆಗ್ತೀನಿ. ಭಾಳ ಸಂತೋಷ.
ಸೀನಿಯರ್ ಯಾಕೆ ಆಗ್ಬಾರ್ದು? ಸರ್ ಟೌನ್ಶಿಪ್ಪಲ್ಲಿ ಸಾತ್ನೂರು ಕೈ ಬಿಟ್ಟಿದ್ದೀರಾ ಅಂತ ಆರೋಪ ಸರ್. ಟೌನ್ಶಿಪ್ಗಳು ಮಾಡಿದ್ರಲ್ಲ ಸರ್ ಸರ್ಕಾರದಿಂದ, ಸಾತ್ನೂರು ಕೈ ಬಿಟ್ಟಿದ್ದೀರಾ ಅಂತ ಆರೋಪ ಇದೆ ಸರ್. ಅದಕ್ಕೆ ಆರೋಪ ಸ್ಪೆಷಲ್ ನೀವ್ ಹೇಳ್ಬೇಕು, ಏನಾಯ್ತು? ಯಾರಿಗಾಯ್ತು ಟಿಕೆಟು? ಬಿಜೆಪಿಗೆ ಆಯ್ತು? ಕಾಂಗ್ರೆಸ್ಸಿಂದ ಯಾರಿಗೆ ಸರ್? ನಾನು ಹೇಳ್ತೀನಿ, ನಾನೇ ಬಿಫಾರ್ಮು, ನಾನೇ ಕ್ಯಾಂಡಿಡೇಟ್. ಅಲ್ಲ ಸರ್, ಸುರೇಶ್ ಅವರು ಸ್ಪರ್ಧೆ ಮಾಡಿ ಜನ ಕಡಿಮೆ ಇದೆ, ಈ ವಿಪರೀತ ಸೊಪ್ಪು ಜಾಸ್ತಿ ಇದೆ. ಈಗ ಸ್ವಲ್ಪ ಜಾಸ್ತಿ ಬಂದಿದೆ. ನನಗೆ ಗೊತ್ತಿದೆ, ನಮ್ಮ ಮನೆ ಪಕ್ಕದ ನಮ್ಮ ವಿಡಿಯೋ ಇದೆ, 40-50 ಆನೆ ನಮ್ಮ ಕಾಂಪೌಂಡ್ ಪಕ್ಕದಲ್ಲೇ ಹೋಗ್ತಾ ಇದೆ. ನಮ್ಮ ಮನೆ ಗೊತ್ತಿದೆ, ಬೇಕಾದಷ್ಟು ಡ್ಯಾಮೇಜಸ್ಸು ಆಗಿದೆ. ಸುಮಾರು 8 ಜನ ನಮ್ಮ ಜಿಲ್ಲೆಯಲ್ಲಿ 1 ವರ್ಷದಿಂದ ಸತ್ತಿದ್ದಾರೆ. ಈಗ ನಾವು ಸ್ಪೆಷಲ್ಲಾಗಿ ಕಾಡಾನೆ ಇದನ್ನು ರೈಲ್ವೆ ಇದನ್ನು ಹಾಕಲಿಕ್ಕೆ ಈಗಾಗಲೇ ನಮ್ಮ ಮಿನಿಸ್ಟ್ರು ಕೂಡ ಅವ್ರ ಗಮನಕ್ಕೆ ಸೆಳೆದಿದ್ದೀನಿ. ಚನ್ನಪಟ್ಟಣದಲ್ಲೂ ಕೂಡ ನನಗೆ ವಿಚಾರನ ವಿಪಕ್ಷ ಹೋದಾಗ ಗ್ರಾಮ ಸಂದರ್ಭ ಹೋದಾಗ ಎಲ್ಲ ಸರಿದ್ದಾರೆ. ಸೊ ಒಂದು ಸ್ಟೇಜ್ ಬೈ ಸ್ಟೇಜ್ ಅದನ್ನು ಆಗ್ತದೆ, ಏನು ಬೇಕೋ ಸಹಕಾರ ಮಾಡ್ತಾರೆ. ನೋಡೋಣ, ಟೈಮ್ ಮುಗಿಲಿ. ಈಗೆಲ್ಲ ಬೇರೆ ಕಡೆಯಿಂದ ನಮ್ಮ ಮರ್ಕಾವತಿ ಅಲ್ಲೂ ಇಂಥ ನೀರಿನ ಬಂದಿಲ್ಲ. ಬೆಂಗಳೂರಿಗೆ ಮಳೆ ಬಂದಿದ್ದು ಮಾತ್ರ ಇಲ್ಲಿ ಬರ್ತಾ ಇದೆ. ಮಂಡ್ಯದಲ್ಲೂ ಇನ್ನು ಮಳೆ ಸರಿಯಾಗಿ ಬಂದಿಲ್ಲ. ಕಾವೇರಿ ನೀರು ಒಳ್ಳೆಯ ನೀರಾಗಿರ್ಬೋದು, ಬಟ್ ಊರುಗಳಲ್ಲಿ ಕೆರೆ ತುಂಬಿಸೋದಕ್ಕೆ ಆಗಿಲ್ಲ. ಆದರೆ ಎಲ್ಲ ಬಿಡಿಸ್ಬಿಟ್ಟು ನಾನು ಮಂಡ್ಯಕ್ಕೆ ಎಲ್ಲ ಕೆರೆಗಳನ್ನ ಹೆಚ್ಚು ಕಮ್ಮಿ ತುಂಬಿಸಿದ್ದೀನಿ, 80% ಆಗಿದೆ. ಇನ್ನು ಕೆಲವು ಸಮಸ್ಯೆ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದನ್ನೆಲ್ಲ ನಾವು ಬಗೆಹರಿಸ್ತೀವಿ. ರಾಜ್ಯದಲ್ಲಿ ಒತ್ತಡ ಆಗ್ತಾ ಇದ್ದಾರೆ, ಎಲ್ಲರಿಗೂ ಒತ್ತಡ ಆಗ್ತಾ ಇದೆ. ಮೈತ್ರಿ ಅಭ್ಯರ್ಥಿ ಯಾರೇ ಆಗಲಿ 2 ಪಕ್ಷಗಳು ಒಟ್ಟಾಗಿ ಹೋಗ್ಬೇಕು ಅಂತ ಡೆಲ್ಲಿಯಲ್ಲಿ ತೀರ್ಮಾನ ಮಾಡಬೇಕು. ಇದೇನಾದ್ರೂ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತಾ ಅಥವಾ ಇದನ್ನು ಎದುರಿಸುತ್ತಾ ಸರ್ ಕಾಂಗ್ರೆಸ್ ಸಮರ್ಥವಾಗಿ? ಏನು ಅಂತ ಹೇಳೋಕ್ಕಾಗಲ್ಲ. ಹೇಳಿಕೆಗಳು ನಿಮ್ಮ ಮಾತು ಕೇಳಿ ತೀರ್ಮಾನ ಮಾಡೋದು. ನಮ್ಮ ಪಕ್ಷದ ಸಿದ್ಧತೆ ಏನು ಮಾಡ್ಕೋಬೇಕು ಮಾಡ್ತಾ ಇದ್ವಿ. ನಮ್ಗೆ ಯಾರೇ ಆಗಲಿ ನಮಗೆ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ. ಇವತ್ತು ನಾನು ಎಲ್ಲರಿಗೂ ಹೇಳ್ತೀನಿ, ನೀವು ಕ್ಯಾಂಡಿಡೇಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಹೋಗ್ಬೋದು. ಕೆಲಸ ಮಾಡೋದು ನಾನು. ಸುರೇಶು ಕೆಲಸ ಮಾಡ್ತಾರೆ, ರವಿನೂ ಕೆಲಸ ಮಾಡ್ತಾರೆ, ಪುಟ್ಟಣ್ಣನೂ ಕೆಲಸ ಮಾಡ್ತಾರೆ, ಬಾಲಕೃಷ್ಣನೂ ಕೆಲಸ ಮಾಡ್ತಾರೆ, ಇಕ್ಬಾಲು ಕೆಲಸ ಮಾಡ್ತಾರೆ. ನಾವೆಲ್ಲ ಒಂದೊಂದು ಹೋಬಳಿನ ಹಂಚ್ಕೊಂಡು ಜನರ ಸೇವೆನ ಮಾಡ್ತೀವಿ. ಯಾರೇ ಆಗಲಿ ಕ್ಯಾಂಡಿಡೇಟು ನಾನೇ ಕ್ಯಾಂಡಿಡೇಟ್ ಹೇಳ್ತಾ ಇದ್ದೀನಿ. ನನ್ನ ಮಗ ನೋಡಿ, ನನಗಿರೋಂಥ ಜವಾಬ್ದಾರಿ ನೋಡಿಕೊಂಡು ಈಗ ನೋಡಿ ನೆನ್ನೆ ಉದ್ಯೋಗ ಮೇಡಮ್ ಮಾಡೋದು, ಅದಾದಮೇಲೆ ಸೈಟ್ ಎಲ್ಲ ಇಂಜೆಕ್ಟ್ ಹಾಕಿದ್ದೀವಿ, ಮನೆಗಳು ತಂದಿದ್ದೀವಿ. ಈಗಾಗಲೇ 150 ಕೋಟಿ ರೂಪಾಯಿ ಕೆಲಸ ಎಲ್ಲ ಹಂಚಿದ್ದೀವಿ. ಅದೆಲ್ಲ ಈಗ ನೆಕ್ಸ್ಟ್ ವೀಕು ನಾನು ಪ್ರತಿದಿನ ಹೋಗಿ ಒಂದು 3-4 ದಿನ ಅದೆಲ್ಲ ಚಾಲನೆ ಮಾಡೋಕ್ಕೆ ಬರ್ತೀನಿ. ಯಾರಿಗೆ ಕೆಲಸ ಮಾಡೋಕ್ಕೆ ಹೇಳ್ಬಿಟ್ಟಿದ್ದೀನಿ, ಅದೆಲ್ಲ ಲೇಟ್ ಮಾಡೋದು ಬೇಡ, ಎಲ್ಲ ರೆಡಿ ಮಾಡ್ಕೊಡಿ ಅಂತ ಹೇಳಿದ್ದೀನಿ. ಚಾಲನೆ ಮಾಡ್ಬಿಟ್ಟು ನಾವು ಬರ್ತೀವಿ. ಇದು ಹಿಂದೆ ಮಾಡ್ಬೋದಾಯ್ತಲ್ಲ, ಉದ್ಯೋಗ ಮೇಳ ಯಾವಾಗ ಮಾಡಿದ್ರು ಈ ಥರ ಸೈಟ್ ಏನು ಹಂಚಿದ್ರು. 100 ವರ್ಷ ಇದೆ. ಚನ್ನಪಟ್ಟಣಕ್ಕೂ ಗಾಂಧಿ ಬಂದಿದ್ರಂತೆ, ಕನಕಪುರಕ್ಕೂ ಗಾಂಧಿ ಬಂದಿದ್ರಂತೆ. ಸೊ ಗಾಂಧಿ ದೇಶದ ಕಾಂಗ್ರೆಸ್ ಅಧ್ಯಕ್ಷರಾಗಿ 3 ದಿನ ಆಗಿದೆ. ಅದೊಂದು ಕಾರ್ಯಕ್ರಮ ಮಾಡ್ತೀವಿ, ಚನ್ನಪಟ್ಟಣದಲ್ಲೂ ಮಾಡ್ತೀವಿ. ವಿಚಾರವಾಗಿ ಕೆಲವೊಂದು ಗ್ರಾಮಗಳಲ್ಲಿ ಪ್ರತಿಭಟನೆ ಕೂಡ ಮಾಡಿ ಪ್ರತಿಭಟನೆ ಮಾಡೋದು ಒಳ್ಳೇದಲ್ಲ, ಜನಕ್ಕೆ ಗೊತ್ತಾಗಬೇಕಲ್ಲ. ಈಗ ನೋಡಪ್ಪ, ಹೋರಾಟ ಇಲ್ಲದೆ ಯಾವುದೂ ಇಲ್ಲ, ಶ್ರಮ ಇಲ್ಲದೆ ಫಲ ಇಲ್ಲ. ಹೊಲ ಉಳಿಲ್ಲ ಅಂತಂದರೆ ಭೂಮಿ ಮಟ್ಟ ಹಾಕಿಲ್ಲ. ಬಿತ್ತನೆ ಮಾಡ್ಬೇಕಾದ್ರೆ ಹೊಲ ಉಳಬೇಕು, ಗೊಬ್ಬರ ಹಾಕ್ಬೇಕು, ನೀರು ಹಾಕ್ಬೇಕು, ಎಲ್ಲ ಮಾಡಬೇಕು. ಹೋರಾಟ ಮಾಡಿ, ಪ್ರತಿಭಟನೆ ಮಾಡಿ, ಏನಾದ್ರು ತಪ್ಪಿತ್ತು ಅಂದರೆ ತಿಳ್ಕೊಳ್ಳೋಣ, ಅದೇ ಕೆಲಸಬೇಕು. ನೀವು ಏನಾದ್ರು ನಮ್ಮ ಅಧಿಕಾರಿಗಳು ಯಾರು ತಪ್ಪು ಮಾಡ್ತಾ ಇದ್ದಾರೆ ತಿಳಿಸಿ, ನಾವು ಅವ್ರನ್ನೂ ಎಚ್ಚರ ಮಾಡ್ತೀವಿ, ನಾವು ತಿಳ್ಕೊತೀವಿ. ಹೋರಾಟ ಮಾಡೋಣ ನಾನು ಯಾವತ್ತೂ ಬೇಡ ಅಂತೇಳಿ, ಪ್ರಜಾಪ್ರಭುತ್ವ ಹೋರಾಟ ಮಾಡಬೇಕು. ಹೋರಾಟ ಮಾಡಿದಾಗೆ ನಮಗೆ ಏನು ತಪ್ಪಾಗಿದೆ ಗೊತ್ತಾಗುತ್ತೆ. ನಾನು ನನ್ನ ಟೀಕೆ ಮಾಡೋರನ್ನ, ನನ್ನ ಬಗ್ಗೆ ಮಾತಾಡೋರನ್ನ ನಾನು ಯಾರನ್ನೋ ಒಂದು ತಪ್ಪು ಅಂತ ನಾನು ಹೇಳಿದೆ. ಎಲ್ಲರೂ ಚಟಕ್ಕೆ ಮಾತಾಡ್ತಾರೆ, ಅದು ನಾವು ತಲೆ ಕೆಡಿಸ್ಕೊಳ್ಬೇಕು.
ಬೆಂಗಳೂರು ಗ್ರಾಮಾಂತರದಲ್ಲಿ ಈಗಾಗಲೇ ಮೈತ್ರಿ ಕ್ಯಾಬಿನೆಟ್ಟು ನಿನ್ನೆ ನಾವು ರಾಜಭವನ್ ಹೋಗಬೇಕಾದ ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ಇವತ್ತು ಭಾನುವಾರ ಬಂದಿದ್ದೀವಿ. ಮಿಕ್ಕಿದ್ದು 2ನೇ ಶನಿವಾರ 4ನೇ ಶನಿವಾರ ಅಂತ ಹೇಳ್ತೇನೆ. ಸೊ 2ನೇ ಶನಿವಾರ 4ನೇ ಶನಿವಾರ ಕಂಪಲ್ಸರಿ ಬರ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಇದ್ದಾಗ ಈ ರಾಜ್ಯ ಇಲ್ಲದೆ ಹೋದಾಗ ಎಲ್ಲರೂ ಹೊರಗಡೆ ದೇಶಕ್ಕೆ ಹೊರಗಡೆ ರಾಜ್ಯಕ್ಕೆ ಹೋದಾಗ ಬಹಳ ಕಷ್ಟ ಆಗ್ತದೆ. ಸೊ ಏಕೆಂದರೆ ನಮ್ಮ ಬೆಂಗಳೂರಲ್ಲಿ ಪಾಪ ನಮ್ಮ ಜನ ಬಂದು ಕಾಯ್ಕೊಂಡಿರೋದು ನನಗೆಲ್ಲ ಬಹಳ ನಿಗ್ರಹ ಆಗ್ತಾಯಿದೆ. ಸೊ ಅವರ ನೋವು ನನಗೆ ಅರ್ಥ ಆಗ್ತಾ ಇತ್ತು. ಆ ದೃಷ್ಟಿಯಿಂದ ಇವತ್ತೆಲ್ಲ ಅಧಿಕಾರಿಗಳಿಗೆ ಭಾನುವಾರ ಆದರೂ ರಜೆ ದಿನ ಆದರೂ ನೀವು ಇರಬೇಕು ಅಂತ ಹೇಳಿದ್ದೀನಿ. ಅವರೆಲ್ಲ ಪಾಪ ಎಲ್ಲ ಬಂದು ಡಿ ಸಿ ಹೇಳಿದ್ರು, ಎ ಸಿ ಎಲ್ಲ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಅವ್ರ ಸಮಸ್ಯೆ ಏನಿದೆ ಇಲ್ಲೇ ಅದನ್ನು ಬಗೆಹರಿಸುವಂಥ ಕೆಲಸ ಮಾಡ್ತಾರೆ. ಸೊ ಅವ್ರಿಗೂ ಅರ್ಥ ಆಗ್ತದೆ ಕೆಲವು ಪ್ರಾಬ್ಲಮ್ಸ್. ಅದನ್ನು ನಾನು ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಮಾಗಡಿ ಇರ್ಬೋದು, ನಮ್ಮ ಈ ಜಿಲ್ಲೆ ಜನ ಯಾರು ಬೇಕಾದ್ರೂ ಇಲ್ಲಿ ಬಂದು ಭೇಟಿ ಮಾಡ್ಬೋದು. ಅದಕ್ಕೆ ಅವಕಾಶವನ್ನು ಮಾಡ್ಬೋದು. ಕನಕಪುರ ಇರ್ಬೋದು, ಎಲ್ಲರಿಗೂ ಇಲ್ಲೇ ಭೇಟಿ ಮಾಡ್ತೀನಿ. ನಮ್ಮ ತಾಲೂಕು ಕಚೇರಿ ಇದೆ, ಎಲ್ಲರೂ ಭೇಟಿ ಮಾಡ್ತೀನಿ. ಇಲ್ಲೇ ಇದ್ದಾರೆ ಬೇಕಾದ್ರೂ ಮಾತಾಡಲಿ. ಅಟ್ಲೀಸ್ಟ್ ನಮ್ದು 4 ಜನ ಹೆಣ ಮೂಲಕಾರ 1 ಜನ ರೆಡಿ ಆಗೋಲ್ಲ ಸಾಕು. ಅವ್ರಿಗಿದ್ದಾರೆ ಅವರೆಲ್ಲ ಅವ್ರಿಗೆ ಟೆನ್ಷನ್ ಆಯ್ತು. ಅವೆಲ್ಲ ಅವ್ರ ಎಲೆಕ್ಷನ್ ಟೆನ್ಷನ್ ಮಾಡ್ಬೋದು. ಅವರೇ ಟೆನ್ಷನ್ ಮಾಡ್ಬೋದು. ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.